ರಜಾ ಕೊಡ್ತು ಅಂತಂದ್ರೆ ಸ್ಕೂಲಲ್ಲಿ ಅವ್ನು ಹಿಡ್ದಾಗ ಕಷ್ಟ ಬಂದ್ಬಿಟ್ಟಿತ್ತು ನನಗೆ. ಕೊನೆಗೆ ಕಟ್ಟಾಕುಮಂತ ಮಾಡಿದೆ. ಬೆಳಿಗ್ಗೆ ಹುಡುಗರು ಸೆಟ್ ಮಾಡ್ಕೊಂಡು ಕಟ್ತು ಅಂದರೆ ಯಾವ ಕಟ್ಟಲ್ಲಿ ಕೆರೆ ನೀರು ಮುಳುಗ್ತಾನೋ, ಯಾವ ಬಾಮೆ ನೀರು ಮುಳುಗ್ತಾನೋ, ಯಾವ ಮಾವಿನ ಮರ ತೆಗಿನ ಮರ ಅಂತ ನನಗೆ ಗೊತ್ತಿರಲಿಲ್ಲ. ಅದೊಂದು ಕ್ವಾಟ್ಲ ಕೊಟ್ಟಿದ್ದು. ಅದು ಬಿಟ್ಟರೆ ಇವ್ನು ಯಾವುದಿಲ್ಲ ನನ್ನ ಮಗ ಅಂತ ಕ್ವಾಟ್ಲ ಕೊಟ್ಟು ಅವನಿಷ್ಟ ಅದು ಅವನಿಷ್ಟ ಅದು ಅವನಿಷ್ಟ ಅದು ಅನ್ನಲ್ಲ. ಆ ಕ್ಷಣ ಏನು ಹೇಗೆ ಅನಿಸ್ತು? ಭಾಳ ಖುಷಿ ಆಯಿತು, ಭಾಳ ಖುಷಿ ಆಯ್ತು ಸರ್, ಭಾಳ ಸಂತೋಷವಾಯಿತು. ನೀವು ಏನಾಗಬೇಕು ಗಿಲ್ಲಿ ಅಂತ ನೀವು ಕನಸು ಕಂಡಿದ್ದೀರಿ? ನೀವು ನಮ್ದು ಯಾವುದೋ ಈ ಕನಸೇ ಗೊತ್ತಿಲ್ಲ ನಮಗೆ. ನೀವೇನಾಗಬೇಕು ಅಂತ? ಇಲ್ಲ ಅವನೇನೋ ಒಂದು ಓದಿಸ್ಬಿಟ್ಟು ದೊಡ್ಡ ಕೆಲಸ ಸೇರ್ಸುಮಂತ ಮಾಡಿದೆ. ಯಾವ್ದಾರು ಡ್ಯೂಟಿ ಸೇರ್ಸ್ಕೊಂಡು ಸುಖಕ್ಕೆ ಅನ್ನ ಉಣ್ಲ, ನಮ್ಮಗ ಜಮೀನು ಉಳ್ಬೇಡ, ಕುರಿ ಕಾಯ್ಬೇಡ ಅಂತ ಹೇಳಿದ್ವಿ. ಅದು ನನ್ನಿಷ್ಟ ಅಂತ ಅಂದಿದ್ದ. ಅದು ಅವನಿಷ್ಟನ ಹೋಗಿ ಈ ಥರ ಮಾಡೋಣ ಅಷ್ಟೇ ಸರ್. ಓದಿನ ಆಸಕ್ತಿ ಇತ್ತು ಅವ್ರಿಗೆ. ಅದೇ ITI ಮುಗಿದ್ರು ಅಷ್ಟೇ, ITI ಮುಗಿಸಿದ್ರು ಅಷ್ಟೇ. ಅಲ್ಲ, ಇವತ್ತು ಮೆರವಣಿಗೆ ಮಾಡಬೇಕು ಅಂದ್ಕೊಂಡಿದ್ದಾರೆ ಮಧ್ಯಾಹ್ನ 3 ಗಂಟೆಗೆ. ಸೊ ಏನು ಹೇಳ್ತೀರಿ, ನೀವು ಹೋಗ್ತೀರಿ ಜೊತೆಯಲ್ಲಿ? ಸರ್ ನನಗೆ ಹೋಯ್ತೀವಿ, ಆದ್ರೆ ಇದು ಕೊಡ್ಬೇಕಲ್ಲ. ನನಗೂ ಆಪ್ರೇಷನ್ ಆಗಿ 6 ತಿಂಗಳಲ್ಲಿ ಹಾರ್ಟ್ ಸರ್ಜರಿ. ಏನಾದ್ರು ಬೇರೆ ತುಳಿ ಇಳಿದ್ಬಿಟ್ಟು ಅದಕ್ಕೂ ಬೇರೆ ಎಡವಟ್ಟ. ಅಭಿಮಾನಿಗಳೆಲ್ಲ ನಿಮ್ಮ ಮನೆ ಹತ್ರ ಬರ್ತಾವ್ರೆ ಈಗ, ಏನು ಅನ್ಸುತ್ತೆ? ಭಾಳ ಖುಷಿ ಆಯ್ತು ಸರ್. ಮದುವೆ ಮಾಡಿದ್ದೀರಾ, ಇವಾಗ ಗಿಲ್ಲಿ ಬಾಕಿ ಇದ್ದಾರೆ, ಯಾವ ಮದುವೆ? ಅವನಿಷ್ಟ ಅದು. ಅವ್ನು ಯಾವಾಗ ಕೇಳ್ತಾ ಅವತ್ತು ಮದುವೆ ಮಾಡ್ಕೊಡುವ. ನಾನು ಬಲವಂತ ಮಾಡ್ಕೊಡೋಕ್ಕೂ ಹೋಗಲ್ಲ, ಮಾಡ್ಕೊಳ ಬೇಡ ಅಂತ ಹೇಳೋಕೆ ಹೋಗೋದಿಲ್ಲ. ಇಲ್ಲ ಸರ್, ಇಲ್ಲ ಹೌದು, ಅವನಿಷ್ಟ ಅದು, ಅವನು ಖುಷಿ. ಅವ್ರು ಮೆಚ್ಚಿದ ಹುಡುಗಿ ಮದುವೆ ಮಾಡ್ತೀರಾ? ನೀವೇ ನೋಡಕ್ ಹೋಗಲ್ಲ? ಅವ್ನು ಯಾವ ಹುಡುಗಿ ಸೆಟ್ ಮಾಡ್ಕೊತಾನ ಆ ಹುಡುಗಿ ಮದುವೆ ಮಾಡೋಮ್ಮ. ನಾನಂತೂ ಅವ್ರೇನಾದ್ರು ಕೇಳಿದ್ರೆ ಮಾಡ್ಕೊಡ್ತೀರಾ? ಅವ್ರ ಇಷ್ಟ, ಅವ್ರು ಒಪ್ಕೊಂಡ್ಮೇಲೆ ಮಾಡ್ಕೊಡ್ತೀವಿ. ನಮ್ಮ ಅನುಮತಿ ಇಲ್ಲ, ಅವ್ರ ಇಷ್ಟ ಅದು. ಗಿಲ್ಲಿ ಇಷ್ಟ, ಅವನಿಂತ ಹುಡುಗಿ ಮಾಡ್ಕೊತೀನಿ ಕಪ್ಪ, ಓಕೆ ಮಾಡ್ಕೊಳ್ಳಿ, ನಿಂತ್ಕೊಂಡು ಮಾಡುವ. ಅವನು ರಜಾ ಕೊಡ್ತು ಅಂತಂದ್ರೆ ಸ್ಕೂಲಲ್ಲಿ ಅವ್ನು ಹಿಡ್ದಾಗ ಕಷ್ಟ ಬಂದ್ಬಿಟ್ಟಿತ್ತು ನನಗೆ. ಕೊನೆಗೆ ಕಟ್ಟಾಕುಮಂತ ಮಾಡಿದೆ. ಬೆಳಿಗ್ಗೆ ಹುಡುಗರು ಸೆಟ್ ಮಾಡ್ಕೊಂಡು ಕಟ್ತು ಅಂದರೆ ಯಾವ ಕಟ್ಟಲ್ಲಿ ಕೆರೆ ನೀರು ಮುಳುಗ್ತಾನೋ, ಯಾವ ಬಾಮೆ ನೀರು ಮುಳುಗ್ತಾನೋ, ಯಾವ ಮಾವಿನ ಮರ ತೆಗಿನ ಮರ ಅಂತ ನನಗೆ ಗೊತ್ತಿರಲಿಲ್ಲ. ಅದೊಂದು ಕ್ವಾಟ್ಲ ಕೊಟ್ಟಿದ್ದು. ಅದು ಬಿಟ್ಟರೆ ಇವ್ನು ಯಾವುದಿಲ್ಲ ನನ್ನ ಮಗ ಅಂತ ಕ್ವಾಟ್ಲ ಕೊಟ್ಟು ಅವನಿಷ್ಟ ಅದು ಅವನಿಷ್ಟ ಅದು ಅನ್ನಲ್ಲ. ಆ ಕ್ಷಣ ಏನು ಹೇಗೆ ಅನಿಸ್ತು? ಭಾಳ ಖುಷಿ ಆಯ್ತು, ಭಾಳ ಖುಷಿ ಆಯ್ತು ಸರ್, ಭಾಳ ಸಂತೋಷವಾಯಿತು. ಈಗ ನೀವು ಏನಾಗಬೇಕು ಗಿಲ್ಲಿ ಅಂತ ನೀವು ಕನಸು ಕಂಡಿದ್ದೀರಿ? ನೀವು ನಮ್ದು ಯಾವುದೋ ಈ ಕನಸೇ ಗೊತ್ತಿಲ್ಲ ನಮಗೆ. ನೀವೇನಾಗಬೇಕು ಅಂತ? ಇಲ್ಲ ಅವನೇನೋ ಒಂದು ಓದಿಸ್ಬಿಟ್ಟು ದೊಡ್ಡ ಕೆಲಸ ಸೇರ್ಸುಮಂತ ಮಾಡಿದೆ. ಯಾವ್ದಾರು ಡ್ಯೂಟಿ ಸೇರ್ಸ್ಕೊಂಡು ಸುಖಕ್ಕೆ ಅನ್ನ ಉಣ್ಲ, ನಮ್ಮಗ ಜಮೀನು ಉಳ್ಬೇಡ, ಕುರಿ ಕಾಯ್ಬೇಡ ಅಂತ ಹೇಳಿದ್ವಿ. ಅದು ನನ್ನಿಷ್ಟ ಅಂತ ಅಂದಿದ್ದ. ಅದು ಅವನಿಷ್ಟನ ಹೋಗಿ ಈ ಥರ ಮಾಡೋಣ ಅಷ್ಟೇ ಸರ್. ಓದಿನ ಆಸಕ್ತಿ ಇತ್ತು ಅವ್ರಿಗೆ. ಅದೇ ITI ಮುಗಿದ್ರು ಅಷ್ಟೇ, ITI ಮುಗಿಸಿದ್ರು ಅಷ್ಟೇ. ಅಲ್ಲ, ಇವತ್ತು ಮೆರವಣಿಗೆ ಮಾಡಬೇಕು ಅಂದ್ಕೊಂಡಿದ್ದಾರೆ ಮಧ್ಯಾಹ್ನ 3 ಗಂಟೆಗೆ. ಸೊ ಏನು ಹೇಳ್ತೀರಿ, ನೀವು ಹೋಗ್ತೀರಿ ಜೊತೆಯಲ್ಲಿ? ಸರ್ ನನಗೆ ಹೋಯ್ತೀವಿ, ಆದ್ರೆ ಇದು ಕೊಡ್ಬೇಕಲ್ಲ. ನನಗೂ ಆಪ್ರೇಷನ್ ಆಗಿ 6 ತಿಂಗಳಲ್ಲಿ ಹಾರ್ಟ್ ಸರ್ಜರಿ. ಏನಾದ್ರು ಬೇರೆ ತುಳಿ ಇಳಿದ್ಬಿಟ್ಟು ಅದಕ್ಕೂ ಬೇರೆ ಎಡವಟ್ಟ. ಅಭಿಮಾನಿಗಳೆಲ್ಲ ನಿಮ್ಮ ಮನೆ ಹತ್ರ ಬರ್ತಾವ್ರೆ ಈಗ, ಏನು ಅನ್ಸುತ್ತೆ? ಭಾಳ ಖುಷಿ ಆಯ್ತು ಸರ್. ಮದುವೆ ಮಾಡಿದ್ದೀರಾ, ಇವಾಗ ಗಿಲ್ಲಿ ಬಾಕಿ ಇದ್ದಾರೆ, ಯಾವ ಮದುವೆ? ಅವನಿಷ್ಟ ಅದು. ಅವ್ನು ಯಾವಾಗ ಕೇಳ್ತಾ ಅವತ್ತು ಮದುವೆ ಮಾಡ್ಕೊಡುವ. ನಾನು ಬಲವಂತ ಮಾಡ್ಕೊಡೋಕ್ಕೂ ಹೋಗಲ್ಲ, ಮಾಡ್ಕೊಳ ಬೇಡ ಅಂತ ಹೇಳೋಕೆ ಹೋಗೋದಿಲ್ಲ. ಇಲ್ಲ ಸರ್, ಇಲ್ಲ ಹೌದು, ಅವನಿಷ್ಟ ಅದು, ಅವನು ಖುಷಿ. ಅವ್ರು ಮೆಚ್ಚಿದ ಹುಡುಗಿ ಮದುವೆ ಮಾಡ್ತೀರಾ? ನೀವೇ ನೋಡಕ್ ಹೋಗಲ್ಲ? ಅವ್ನು ಯಾವ ಹುಡುಗಿ ಸೆಟ್ ಮಾಡ್ಕೊತಾನ ಆ ಹುಡುಗಿ ಮದುವೆ ಮಾಡೋಮ್ಮ. ನಾನಂತೂ ಅವ್ರೇನಾದ್ರು ಕೇಳಿದ್ರೆ ಮಾಡ್ಕೊಡ್ತೀರಾ? ಅವ್ರ ಇಷ್ಟ, ಅವ್ರು ಒಪ್ಕೊಂಡ್ಮೇಲೆ ಮಾಡ್ಕೊಡ್ತೀವಿ. ನಮ್ಮ ಅನುಮತಿ ಇಲ್ಲ, ಅವ್ರ ಇಷ್ಟ ಅದು. ಗಿಲ್ಲಿ ಇಷ್ಟ, ಅವನಿಂತ ಹುಡುಗಿ ಮಾಡ್ಕೊತೀನಿ ಕಪ್ಪ, ಓಕೆ ಮಾಡ್ಕೊಳ್ಳಿ, ನಿಂತ್ಕೊಂಡು ಮಾಡುವ.